ಹ್ಮ್ ಏನೇ ಹೇಳಿ ನವೀನ್, ಈ ದೇವಸ್ಥಾನದಲ್ಲಿ ಕೊಡೋ ಪ್ರಸಾದನ ತಿಂದಾಗ ಮನ್ಸಿಗೆ ಒಂಥರ ನೆಮ್ಮದಿ ತೃಪ್ತಿ ಅನ್ಸುತ್ತೆ. ಯಾಕೆ ಹೀಗೆ? ಹೌದು ನವಿ, ಅದಕ್ಕೆ 3 ಕಾರಣಗಳಿದಾವೆ. ಹೇಳ್ತೀನಿ ಕೇಳು. ಹೌದಾ? ಹೇಳು, ಕೇಳೋಣ. ಮೊದಲನೇದಾಗಿ ಆಧ್ಯಾತ್ಮಿಕ ಪ್ರಕಾರ ನೋಡ್ಕೊಳ್ಳೋದಾದ್ರೆ, ಪ್ರಸಾದ ಅನ್ನೋದು ಒಂದು ದೇವರ ಕೃಪೆ. ಅದು ಸಾಮಾನ್ಯ ಆಹಾರ ಅಲ್ಲ. ದೇವರಿಗೆ ಸಮರ್ಪಿಸಿದ ಮೇಲೆ ನಂತರ ಆ ಆಹಾರವೇ ಪ್ರಸಾದವಾಗುತ್ತದೆ. ವೈಜ್ಞಾನಿಕ ಪ್ರಕಾರ ನೋಡ್ಕೊಳ್ಳೋದಾದ್ರೆ ದೇವಾಲಯದ ರಚನೆ ಒಂದು ಅದ್ಭುತ ಅಂತ ಹೇಳ್ಬೋದು. ಯಾಕೆ ಅಂದ್ರೆ ಗರ್ಭಗುಡಿ ಆಗಿರ್ಬೋದು, ಕಲ್ಲಿನ ಗೋಡೆಗಳಾಗಿರ್ಬೋದು, ಹಾಗೆ ತಾಮ್ರದ ಕಳಸ, ಇವೆಲ್ಲವೂ ಶಕ್ತಿಯನ್ನ ಹಿಡಿದಿಟ್ಟುಕೊಳ್ಳುವ ಲಕ್ಷಣ ಇರುತ್ತೆ. ಹಾಗೆ ಮಂತ್ರಗಳು, ಶ್ಲೋಕಗಳು, ಭಜನೆಗಳಿಂದ ಪಾಸಿಟಿವ್ ಎನರ್ಜಿ ಅನ್ನೋದು ಕ್ರಿಯೇಟ್ ಆಗುತ್ತೆ. ಅದು ಆ ಆಹಾರದ ಮೇಲೆ ಸ್ಪ್ರೆಡ್ ಆಗುತ್ತೆ. ಅದಕ್ಕೆ ಪ್ರಸಾದ ಬೇಗ ಹಾಳಾಗಲ್ಲ. ಅದನ್ನ ನಾವು ಸೇವನೆ ಮಾಡೋದ್ರಿಂದ ನಮ್ಮ ದೇಹಕ್ಕೆ ಅನೇಕ ಉಪಯೋಗಗಳಾಗುತ್ತೆ. ಫಾರ್ ಎಕ್ಸಾಂಪಲ್, ಜೀರ್ಣಶಕ್ತಿ ಚೆನ್ನಾಗಾಗುತ್ತೆ, ಹಾಗೆ ಮನಸ್ಸಿಗೆ ನೆಮ್ಮದಿಯನ್ನ ಉಂಟು ಮಾಡುತ್ತೆ. ಈಗ ಆಯುರ್ವೇದದ ಪ್ರಕಾರ ನೋಡ್ಕೊಳ್ಳೋದಾದ್ರೆ ಪ್ರಸಾದದಲ್ಲಿ ಏನೇನಿರುತ್ತೆ? ಪೊಂಗಲ್, ಚಿತ್ರಾನ್ನ, ವಾಂಗಿಬಾತ್, ಲಡ್ಡು, ಇವೆಲ್ಲ ಸಾತ್ವಿಕ ಭೋಜನ. ಇದನ್ನ ಸೇವನೆ ಮಾಡೋದ್ರಿಂದ ನಮ್ಮ ಹೊಟ್ಟೆಗೆ ಲೈಟ್ ಫುಡ್ ಆಗಿರುತ್ತೆ. ಇನ್ಮುಂದೆ ದೇವಸ್ಥಾನದಲ್ಲಿ ಪ್ರಸಾದ ತಿನ್ಬೇಕಾದ್ರೆ ಇದು ನೆನಪಿರ್ಲಿ, ಇದು ಕೇವಲ ರುಚಿಯಲ್ಲ, ಅದರಲ್ಲಿ ಶಾಂತಿ, ಭಕ್ತಿ ಮತ್ತು ಪಾಸಿಟಿವ್ ಎನರ್ಜಿ ಇರುತ್ತೆ ಅಂತ. ಓ, ಇವಾಗ ಅರ್ಥ ಆಯ್ತು ದೇವಸ್ಥಾನದಲ್ಲಿ ಕೊಡೋ ಪ್ರಸಾದಕ್ಕೆ ಏನಕ್ಕೆ ಇಷ್ಟೊಂದು ವಿಶಿಷ್ಟತೆ ಇದೆ ಅಂತ. ಈ ವಿಷಯನ ನಮ್ಮೆಲ್ಲರಿಗೂ ತಿಳಿಸ್ಕೊಟ್ಟಿದ್ದಕ್ಕೆ ಜೈ ಶ್ರೀರಾಮ್.